ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KEA ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ನೀವು ಈಗ 10:40 ಆಗಿದೆ ಟೈಮು. KEA ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಈ ರೀತಿ ಒಂದು 2-3 ಅಪ್ಡೇಟ್ ಬಂದಿದೆ. ಏನು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಯಾಕೆಂತೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಏನಿಲ್ಲ, ಸಿಂಪಲ್ಲು ನಿಮ್ಮ UG CET ಮತ್ತು UG ನೀಟ್ಗೆ ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ಗೆ ಕಾಲೇಜು ಆ್ಯಡ್ ಆಗಿದೆ. ಜೊತೆಗೆ ಸರೆಂಡರ್ ಸೀಟ್ಸು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆರ್ಕಿಟೆಕ್ಚರ್ ಹೊಸ ಸೀಟುಗಳು ಅಂದರೆ UG CET 2025ಗೆ ಹೊಸ ಕಾಲೇಜು ಅಂದರೆ ಹೊಸ ಒಂದು ಕಾಲೇಜು ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗಿದೆ. ಅದನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಮತ್ತು UG CET ಸೊ ಸರೆಂಡರ್ ಸೀಟ್ಗಳು ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಡ್ಮಿಷನ್ ನಡೀತಾ ಇರುತ್ತೆ, ಮ್ಯಾನೇಜ್ಮೆಂಟ್ ಸೀಟು ಫಿಲ್ ಆಗಲ್ಲ. ಆವಾಗ ಏನು ಮಾಡ್ತಾರೆ, ಆ ಒಂದು ಮ್ಯಾನೇಜ್ಮೆಂಟ್ ಕಾಲೇಜ್ ಅವರು KEAಗೆ ಸರೆಂಡರ್ ಮಾಡ್ತಾರೆ. ಆ ಎಲ್ಲ ಕಾಲೇಜು ಎಲ್ಲ ಸೀಟ್ಸ್ ಕೂಡ ನಿಮ್ಮ ಸೆಕೆಂಡ್ ರೌಂಡಲ್ಲಿ ಕ್ಯಾರಿ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್. ಯಾರಿಗೆಲ್ಲ ಸೀಟ್ ಸಿಕ್ಕಿರಲಿಲ್ಲ ಅಥವಾ ಸೀಟ್ ಸಿಕ್ಕಿ ಅಪ್ಗ್ರೇಡ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಇದು ಪ್ರತಿಯೊಂದು ಸ್ಟೂಡೆಂಟ್ಗೂ ಇಂಟರ್ಲಿಂಕ್ ಆಗಿರುತ್ತೆ. ಏಕೆಂತ ಹೇಳಿದ್ರೆ ಒಬ್ಬ ಸ್ಟೂಡೆಂಟ್ಗೆ ಅಪ್ಗ್ರೇಡ್ ಆಯಿತು ಅಂತ ಹೇಳಿದ್ರೆ ಅದು ಇನ್ನೊಬ್ಬ ಸ್ಟೂಡೆಂಟ್ಗೆ ವೇಕೆನ್ಸಿ ಕ್ರಿಯೇಟ್ ಆದಂಗೆ. ಸೊ ಅದರಿಂದ ನೆಕ್ಸ್ಟು UG ನೀಟ್ಗೂ ಕೂಡ ಸೀಟ್ ಮ್ಯಾಟ್ರಿಕ್ಸಲ್ಲಿ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡಿದ್ದಾರೆ. ಅಂದರೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೆಕೆಂಡ್ ರೌಂಡಿಂದ ಒಂದಷ್ಟು ಹೊಸದಾಗಿ ಕಾಲೇಜ್ ಇದೆ. ಈಗ BMA ಸ್ಟೂಡೆಂಟ್ಸು ನೀವು ಹೊಸದಾಗಿ ಫಸ್ಟಿಂದ ಆಪ್ಷನ್ ಎಂಟ್ರಿ ಮಾಡ್ಬೋದಿತ್ತು. ಅದು ಬಿಟ್ಟರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಆಪ್ಷನ್ಸ್ ಇರಲಿಲ್ಲ. ಬಟ್ ಈಗ ಸೀಟ್ ಮ್ಯಾಟ್ರಿಕ್ಸಲ್ಲಿ ಹೊಸ ಕಾಲೇಜು ಆ್ಯಡ್ ಆಗಿರೋದ್ರಿಂದ ಆ ಎಲ್ಲ ಪರ್ಟಿಕ್ಯುಲರ್ ಕಾಲೇಜ್ನ ನೀವು ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಸೊ ಇದೊಂದು ಅಪ್ಡೇಟ್ ಇತ್ತು. ನೆಕ್ಸ್ಟು ನಿಮಗೆ ಯಾವೆಲ್ಲ ಕಾಲೇಜ್ ಆ್ಯಡ್ ಆಗಿದೆ, ನೆಕ್ಸ್ಟ್ ನೀವು ಯಾವ ರೀತಿ ಇದನ್ನು ನೋಡಿಕೊಂಡು ಲೈವ್ ಡೆಮೋ ಮಾಡಿ ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.